ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕುಂದಾಪುರ ಹೆಣ್ಮಕ್ಳ ಲೈಫ್ ಸ್ಟೈಲ್. ಬಾರ್ಕೂರು ಸಾಮಂತ ರಾಜನ ರಾಜಧಾನಿ. ರಾಜ ದೇವತಾ ಆರಾಧನೆಯಲ್ಲಿ ಅಪಾರ ನಂಬಿಕೆ ಉಳ್ಳವನು. ತನ್ನ ರಾಜಧಾನಿಯಾದ ಅಂದಿನ ಬಾರ್ಕೂರಿನಲ್ಲಿ 365 ದೇವಸ್ಥಾನಗಳನ್ನು ಸ್ಥಾಪಿಸಿ ನಿತ್ಯವೂ ಒಂದೊಂದು ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ದೇವತಾ ಆರಾಧನೆ ಮಾಡುತ್ತಿದ್ದಾನೆಂದು ನಂಬಲಾಗಿದೆ. ಅಲ್ಲದೆ ಅವುಗಳಲ್ಲಿ ಹಲವಾರು ದೇವಸ್ಥಾನಗಳನ್ನು ಬೇರೆ ಬೇರೆ ಜಾತಿಯವರಿಗೆ ವಹಿಸಿ ಕುಲದೇವರಾಗಿ ಆರಾಧಿಸುವಂತೆ ತಿಳಿಸಿದ್ದು, ಅವುಗಳ ಸುಗಮ ನಿರ್ವಹಣೆಗೆ ಭೂಮಿ ಉಂಬಳಿ ಬಿಡುವುದರ ಮೂಲಕ ಮುಂದೆ ಯಾವುದೇ ಸಮಸ್ಯೆಯಾಗದಂತೆ ಎಚ್ಚರಿಕೆಯನ್ನು ವಹಿಸಿದನು. ಈ ದೇವಾಲಯದ ಅರ್ಚಕರಿಗೆ ಬೇಕಾದ ಮಡಿ ಬಟ್ಟೆಗಳನ್ನು ತಮಿಳುನಾಡಿನಿಂದ ಆಮದು ಮಾಡಿಕೊಳ್ಳಲಾಗುತ್ತಿತ್ತು. ಈ ಆಮದಿಗೆ ಒಮ್ಮೆ ಏನೋ ಸಮಸ್ಯೆಯಾಗಿದೆ. ಆಗ ರಾಜ ನೇಕಾರರಾದ ಪದ್ಮಶಾಲಿಗರನ್ನೇ ಬಾರ್ಕೂರಿಗೆ ಕರೆಸಿಕೊಳ್ಳುತ್ತಾನಂತೆ. ಈ ರೀತಿ ಬಂದ ಪದ್ಮಶಾಲಿಗರಿಗೆ ತಾನು ಆರಾಧಿಸುತ್ತಿದ್ದ ಬ್ರಹ್ಮಲಿಂಗೇಶ್ವರ ದೇವಸ್ಥಾನವನ್ನು ನೀಡಿ, ಬಾರ್ಕೂರಿನಲ್ಲಿ ಸ್ಥಳದ ಅಭಾವದ ಕಾರಣ ನಗರದ ಹೊರಭಾಗದಲ್ಲಿ ಖಾಲಿ ಇದ್ದ ಪ್ರದೇಶವನ್ನು ಪದ್ಮಶಾಲಿಗರಿಗೆ ವಾಸ್ತವ್ಯಕ್ಕಾಗಿ ನೀಡಿ ಆ ಪ್ರದೇಶಕ್ಕೆ ಪದ್ಮಶಾಲಿಕೇರಿ ಎಂದು ಕರೆಯಲಾಗಿದೆ. ಅದುವೇ ಇಂದಿನ ಸಾಲಿಕೇರಿ. ಪದ್ಮಶಾಲಿಕೇರಿಯಲ್ಲಿ ನೆಲೆಸಿದ ಪದ್ಮಶಾಲಿಗರು ನೇಕಾರಿಕೆ ಮಾಡಿ ಆಸ್ಥಾನದ ವಸ್ತ್ರ ಸಮಸ್ಯೆಯನ್ನು ನೀಗಿಸುವ ಮೂಲಕ ತಮ್ಮ ಜೀವನ ಕಂಡುಕೊಂಡರು. ರಾಜನಿಂದ ಪಡೆದ ದೇವಾಲಯದ ಬಲಭಾಗದಲ್ಲಿ ಹಿಂದೆ ಕಂಚಿನಲ್ಲಿ ಆರಾಧಿಸಿದ ದೇವಿಗೆ ಗುಡಿಯನ್ನು ಕಟ್ಟಿ ಆರಾಧಿಸಿಕೊಂಡು ಬಂದಿದ್ದಾರೆ. ರಾಜನಿಂದ ಪಡೆದು ಆರಾಧನೆ ಮಾಡಿಕೊಂಡು ಬಂದ ಶ್ರೀ ಬ್ರಹ್ಮಲಿಂಗೇಶ್ವರ ದೇವಸ್ಥಾನದಲ್ಲಿ ದಕ್ಷಯಜ್ಞದಂಥ ಘಟನೆ ಪದ್ಮಶಾಲಿ ಸಮೂಹದಲ್ಲೇ ನಡೆದು ಬ್ರಹ್ಮಲಿಂಗೇಶ್ವರನು ಪ್ರತ್ಯಕ್ಷನಾಗಿ ವೀರಭದ್ರಾವತಾರದಲ್ಲಿ ಗೋಚರಿಸಿದನೆಂದು, ಅನಂತರ ರಾಜನ ಸಲಹೆ ಮೇರೆಗೆ ಬ್ರಹ್ಮಲಿಂಗೇಶ್ವರ ಲಿಂಗವನ್ನು ಜಲಾದಿವಾಸ ಮಾಡಿ ಅದೇ ಪೀಠದಲ್ಲಿ ವೀರಭದ್ರನ ಮೂರ್ತಿ ಪ್ರತಿಷ್ಠಾಪಿಸಿ ಶ್ರೀ ಬ್ರಹ್ಮಲಿಂಗ ವೀರಭದ್ರ ದೇವರು ಎಂದು ಕರೆದು ಆರಾಧಿಸಿಕೊಂಡು ಬರಲಾಗುತ್ತಿದೆ. ದೇವಳದಲ್ಲಿ ಮಹಾಗಣಪತಿ, ತ್ರಿಗುಣಾತ್ಮಕೆ, ದುರ್ಗಾ ಪರಮೇಶ್ವರಿ ಮತ್ತು ಬ್ರಹ್ಮಲಿಂಗ ವೀರಭದ್ರ ದೇವರನ್ನು ಪರಿವಾರ ದೈವಗಳಾಗಿ ಕ್ಷೇತ್ರಪಾಲ, ರಕ್ತೇಶ್ವರಿ, ಮಹಾಕಾಳಿ, ಬೊಬ್ಬರಿಯ, ಸಪ್ತಮಾತೃಕೆಯರು ಚಾವಡಿ ಹೊರಭಾಗದಲ್ಲಿದ್ದರೆ, ಒಳಗಡೆ ಕುಮಾರ, ಅಬ್ಬಗದಾರಗ, ಪಂಜುರ್ಲಿ, ಮುಕ್ಕಾಲು ಪಂಜುರ್ಲಿ, ಹೈಗುಳಿ, ಮಲಸಾವರಿ, ಕಲ್ಕುಡ್ಕ ಹಾಗೂ ಗುರು ಸಾನ್ನಿಧ್ಯಗಳ ಆರಾಧನೆ ನಡೆಯುತ್ತಿದೆ. ಕೇರಳದ ಕಾಸರಗೋಡು ಜಿಲ್ಲೆ ವ್ಯಾಪ್ತಿಯಲ್ಲಿ 2 ದೇವಾಲಯಗಳು ಸೇರಿ ಕರಾವಳಿಯಲ್ಲಿ ಪದ್ಮಶಾಲಿಗರ 15 ವೀರಭದ್ರ ದೇವಸ್ಥಾನಗಳಿದ್ದು, ಅವುಗಳಿಗೆಲ್ಲ ಈ ದೇವಾಲಯವು ಮೂಲ ಸ್ಥಾನವಾಗಿದೆ. ಈ ದೇವಳದಲ್ಲಿ ತ್ರಿಕಾಲ ಪೂಜೆ ಇದೆ.
ಪ್ರತಿ ಸಂಕ್ರಾಂತಿಯಂದು ಪರಿವಾರ ದೈವಗಳಿಗೆ ವಿಶೇಷ ಪೂಜೆ ನಡೆಯುತ್ತದೆ. ಶ್ರಾವಣ ಮಾಸದ 1 ತಿಂಗಳು ಪ್ರಧಾನ ದೇವರುಗಳಿಗೆ ಸೋಣೆಯಾರತಿ ಸೇವೆ ನಡೆಯುತ್ತದೆ. ನವರಾತ್ರಿ, ಶಿವರಾತ್ರಿ ಆರಾಧನೆ, ಪ್ರತಿ ತಿಂಗಳ ಮೊದಲ ಭಾನುವಾರ ಸತ್ಯನಾರಾಯಣ ಪೂಜೆ, ಮೂಡು ಗಣಪತಿ ಸೇವೆ ಹಾಗೂ ಪರಿವಾರ ದೈವಗಳಿಗೆ ಪನಿವಾರ ಸೇವೆಗಳು ನಡೆಯುತ್ತದೆ. ದಿನಾಂಕ 19/2/2024 ಸೋಮವಾರದಿಂದ 21/2/2024 ಬುಧವಾರದ ಪರ್ಯಂತ ಬಾರಕೂರು ಶ್ರೀ ಬ್ರಹ್ಮಲಿಂಗ ವೀರಭದ್ರ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಹಾಲು ಹಬ್ಬ, ವಾರ್ಷಿಕ ಪೂಜೆ ಮತ್ತು ಗೆಂಡ ಸೇವೆ ನಡೆಯಲಿದೆ. ದೇವಳದ ತಂತ್ರಿಯವರಾದ ವೇದಮೂರ್ತಿ ಶ್ರೀ ಎನ್ ರಮೇಶ್ ಭಟ್ರವರ ನೇತೃತ್ವದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿವೆ. ದೇವಸ್ಥಾನದಲ್ಲಿ ನಡೆಯುವ ಹಾಲು ಹಬ್ಬ, ವಾರ್ಷಿಕ ಪೂಜೆ ಮತ್ತು ಗೆಂಡ ಸೇವೆಗೆ ಭಕ್ತಾಭಿಮಾನಿಗಳೆಲ್ಲ ಆಗಮಿಸಿ ದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ನಾವು ಕೇಳಿಕೊಳ್ಳುತ್ತಿದ್ದೇವೆ. ನಮ್ಮ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡಿ. ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.